ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 161ನೆಯ ತಿರುನಾಮ ಸರ್ಗಃ. ಸತ್ಯಯುಗದಲ್ಲಿ ಸುತಪ ಮಹರ್ಷಿ ಮತ್ತು ಅವರ ಪತ್ನಿ ಪೃಶ್ನಿ ಎಂಬ ದಂಪತಿಗಳು ಅತ್ಯಂತ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದರು. ಅವರು ಭಗವಂತನ ಕೃಪೆಗಾಗಿ ಕಠಿಣ ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಮೆಚ್ಚಿದ ಭಗವಂತನು ಅವರ ಮುಂದೆ ಪ್ರತ್ಯಕ್ಷನಾಗಿ ನಿಮಗೆ ಏನು ಬೇಕು ಎಂದು ಕೇಳಿದನು. ಆ ದಂಪತಿಗಳು ನಮಗೆ ನಿಮ್ಮಂತೆಯೇ ಮಗು ಬೇಕು ಎಂದು ತಮ್ಮ ಆಸೆಯನ್ನು 3 ಬಾರಿ ತಿಳಿಸಿದರು. ಅದಕ್ಕೆ ಭಗವಂತನು ನನ್ನಂತೆಯೇ ಬೇರೆ ಯಾರೂ ಇಲ್ಲ, ಆದ್ದರಿಂದ ನಾನೇ ನಿಮ್ಮ ಮಗನಾಗಿ ಅವತರಿಸುತ್ತೇನೆ. ಪ್ರತಿ ಬಾರಿ ನಾನು ಪರಮಾತ್ಮನೆಂಬುವುದನ್ನು ತಿಳಿಸಲು ನನ್ನ ದಿವ್ಯ ಚಿಹ್ನೆಗಳೊಂದಿಗೆ ಪ್ರತ್ಯಕ್ಷನಾಗುತ್ತೇನೆ ಎಂದು ಹೇಳಿದನು. ಮೊದಲ ಬಾರಿ ಭಗವಂತನು ಪೃಶ್ನಿಗರ್ಭ ಅವತಾರವನ್ನು ತಾಳಿ ಶಂಖ ಮತ್ತು ಚಕ್ರವನ್ನು ಧರಿಸಿ ತನ್ನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯನ್ನು ಧರಿಸಿದ ದಿವ್ಯ ರೂಪದಲ್ಲಿ ಸುತಪ ಮತ್ತು ಪೃಶ್ನಿಯವರಿಗೆ ಪ್ರತ್ಯಕ್ಷನಾದನು. ಮುಂದಿನ ಜನ್ಮದಲ್ಲಿ ಸುತಪ ಮತ್ತು ಪೃಶ್ನಿಯವರು ಕಶ್ಯಪ ಮತ್ತು ಅದಿತಿಯಾಗಿ ಜನಿಸಿದರು. ಆಗ ಭಗವಂತನು ವಾಮನ ಅವತಾರವನ್ನು ತಾಳಿ ತನ್ನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯನ್ನು ಧರಿಸಿದ ದಿವ್ಯ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷನಾದನು. ಅನಂತರ ಕಶ್ಯಪ ಮತ್ತು ಅದಿತಿಯವರು ವಸುದೇವ ಮತ್ತು ದೇವಕಿಯಾಗಿ ಜನಿಸಿದರು. ಆಗ ಭಗವಂತನು ಕೃಷ್ಣಾವತಾರವನ್ನು ತಾಳಿ 4 ಕೈಗಳಲ್ಲಿ ದಿವ್ಯಾಯುಧಗಳನ್ನು ಧರಿಸಿ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯನ್ನು ಹೊಂದಿ ನಾಭಿಯಿಂದ ಬ್ರಹ್ಮನು ಉದ್ಭವಿಸಿದ ದಿವ್ಯ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷನಾದನು. ಈ ರೀತಿಯಾಗಿ ಭಗವಂತನು 3 ಬಾರಿ ಸುತಪ ಮತ್ತು ಪೃಶ್ನಿಯವರ ಮಗನಾಗಿ ಅವತರಿಸಿ ಅವರನ್ನು ಅನುಗ್ರಹಿಸಿದನು. ಸರ್ಗಃ ಎಂದರೆ ತನ್ನ ಭಕ್ತರನ್ನು ಅನುಗ್ರಹಿಸಲು ತಾನೇ ಸೃಷ್ಟಿಯಾಗಿ ಅವತರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಸರ್ಗಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಕುಟುಂಬಗಳಿಗೆ ಉತ್ತಮ ಸಂತಾನ ಭಾಗ್ಯವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.